ತಾಯ್ತನ ಅನ್ನೋದು ಪೂರ್ವಜನ್ಮದ ಪುಣ್ಯ ಅಂತ ಕರೀತಾರೆ. ಆದರೆ ಅದೆಷ್ಟೋ ಮಹಿಳೆಯರು ಇವತ್ತಿನ ಒತ್ತಡದ ಬದುಕಿನಿಂದ ತಾಯ್ತನದಿಂದ ವಂಚಿತರಾಗ್ತಾ ಇದ್ದಾರೆ. ಪದೇ ಪದೇ ಗರ್ಭಪಾತ ಕೂಡ ಆಗ್ತಾ ಇದೆ. ಹಾಗಾದ್ರೆ ಪದೇ ಪದೇ ಆಗುವಂತಹ ಗರ್ಭಪಾತಕ್ಕೆ ಕಾರಣಗಳೇನು, ಪರಿಹಾರ ಇದೆಯಾ, ಪರಿಣಾಮಗಳೇನು, ಹಾಗೇನೆ ಇವತ್ತಿನ ನಮ್ಮ ಲೈಫ್ ಸ್ಟೈಲ್ ಆಗಿರಬೇಕು, ಫುಡ್ ಸಿಸ್ಟಮ್ ಯಾವ ರೀತಿ ಇರಬೇಕು ನೋಡೋಣ ಇಂದಿನ ಸುಹಾಸಿನಿಯಲ್ಲಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಸುಹಾಸಿನಿ. ಸೊ ನಮ್ಮೊಂದಿಗಿದ್ದಾರೆ ಇವತ್ತು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆದಂತಹ ಡಾಕ್ಟರ್ ನಿರ್ಮಲಾ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ಗರ್ಭಪಾತ ಅನ್ನೋ ಒಂದು ಇಶ್ಯೂನೇ ತೆಗೆದುಕೊಂಡು ಹೇಳೋದಾದ್ರೆ ಮಿಸ್ಕ್ಯಾರೇಜ್ ಹಾಗೂ ರೆಕರೆಂಟ್ ಏನು ಇದೆ ಅದ್ರ ಬಗ್ಗೆ ಡಿಫ್ರೆನ್ಸ್ ಗೊತ್ತಿರೋದಿಲ್ಲ ಸಾಕಷ್ಟು ಮಹಿಳೆಯರಿಗೆ. ಸೊ ಏನು ಎಕ್ಸಾಕ್ಟ್ಲಿ ಅಂತ, ಪದೇ ಪದೇ ಆಗುವಂತಹ ಗರ್ಭ ವೈಫಲ್ಯಕ್ಕೆ ಕಾರಣಗಳೇನು, ಅದರ ಡೆಫಿನೇಷನ್ ಏನು ಅಂತ? ಡೆಫಿನೇಷನ್ ಅಂತ ನಾವು ನೋಡಿದ್ರೆ ರೆಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಯಾವಾಗ ಹೇಳ್ತೀವಿ ಅಂತಂದರೆ 2 ಅಥವಾ 3 ಕಾನ್ಸಿಕ್ಯೂಟಿವ್ ಆಗಿ ಪ್ರೆಗ್ನೆನ್ಸಿ ಹೋಗ್ತಾ ಇರುತ್ತೆ, ಗರ್ಭ ನಾಶ ಆಗ್ತಾ ಇರುತ್ತೆ. ಆ್ಯಂಡ್ 10 ವೀಕ್ಸ್ ಪ್ರೆಗ್ನೆನ್ಸಿ ಅಷ್ಟುವರೆಗೂ ಪ್ರೆಗ್ನೆನ್ಸಿ ಮುಂದುವರ್ಸ್ಕೊಂಡು ಹೋಗಬೇಕು. 10 ವೀಕ್ಸ್ ಅಂದರೆ 2.5 ತಿಂಗಳವರೆಗೂ. ಈ ರೀತಿ ಆದ್ರೇ ಮಾತ್ರ ನಾವು ಅದನ್ನು ರೆಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಹೇಳ್ತೀವಿ. ಒಂದು ಅಬಾರ್ಷನ್ ಆಗಿದ ತಕ್ಷಣ ಅದನ್ನು ರೆಕರೆಂಟ್ ಪ್ರೆಗ್ನೆನ್ಸಿ ಅಂತ ಕರೆಯೋಕ್ಕಾಗೋದಿಲ್ಲ. 2 to 3 ಅಟ್ಲೀಸ್ಟ್. ಏನೆಲ್ಲ ಕಾರಣಗಳಾಗುತ್ತೆ ರೆಕರೆಂಟ್ ಪ್ರೆಗ್ನೆನ್ಸಿಗೆ ಅಂತ? ಸಾಕಷ್ಟು ಕಾರಣಗಳು ಇದೆ. ಇವಾಗ ರೆಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ತೆಗೆದುಕೊಂಡ್ರೂ ಕೂಡ ಒಂದು ಭ್ರೂಣ ಫಾರ್ಮ್ ಆಗುತ್ತೆ. ಅಂಡಾಣು ವೀರ್ಯಾಣು ಸೇರಿದ ನಂತರ ಭ್ರೂಣ ಫಾರ್ಮ್ ಆಗುತ್ತೆ. ಈಗ ಈ ಭ್ರೂಣ ಟ್ಯೂಬಲ್ಲಿ ಬೆಳೆಯುತ್ತೆ. ಬೆಳೆದು ಟ್ಯೂಬ್ ಮೆಲ್ಲಿಗೆ ಆ ಭ್ರೂಣನ ಗರ್ಭಕೋಶ ಒಳಗೆ ತಳ್ಳುತ್ತೆ. ವಿದಿನ್ 3 or 4 ಡೇಸ್ ಒಳಗೆ, ಫರ್ಟಿಲೈಸ್ ಆದಮೇಲೆ 3-4 ಡೇಸ್ ಒಳಗೆ ಬರುತ್ತೆ. ಆಗ ಏನಾಗುತ್ತಂದರೆ ಅಂಟ್ಕೊಳ್ಳೋ, ಫರ್ಟಿಲೈಸ್ ಆಗಿರುತ್ತೆ, ಭ್ರೂಣ ಫಾರ್ಮ್ ಆಗಿರುತ್ತೆ, ಆದರೆ ಅಂಟ್ಕೊಳ್ಳೋ ಸ್ಟೇಜ್ವರೆಗೂ ಒಂದು 70% ಭ್ರೂಣಗಳು ಲಾಸ್ ಆಗೋಗ್ಬಿಟ್ಟಿರುತ್ತೆ. ಮತ್ತೆ ಪೀರಿಯಡ್ ಮಿಸ್ ಆದ್ರೇ ನಮಗೆ ಪ್ರೆಗ್ನೆನ್ಸಿ ಇದೆಯೋ ಅಲ್ವೋ ಅಂತನೂ ಕೂಡ ಗೊತ್ತಾಗುತ್ತೆ. ಸೊ ಆ ಪ್ರೆಗ್ನೆನ್ಸಿ ಪೀರಿಯಡ್ ಮಿಸ್ ಆಗೋವರೆಗೂ ನೋಡಿದ್ರೆ ಒಂದು 50% ಪ್ರೆಗ್ನೆನ್ಸಿ ಲಾಸ್ ಆಗೋಗ್ಬಿಟ್ಟಿರತ್ತೆ, ಭ್ರೂಣಗಳು ಸೆತ್ತೋಗ್ಬಿಟ್ಟಿರತ್ತೆ. ಇಂಪ್ಲಾಂಟೇಶನ್ ಅಂದರೆ ಭ್ರೂಣ ಗರ್ಭಕೋಶಕ್ಕೆ ಅಂಟಿಸ್ಕೊಂಡು ಮುಂದೆ ಮಗು ಅಂತ ಬೆಳಿಬೇಕು. ಅಂಟಿಸ್ಕೊಂಡು ನಂತರ ಯಾವುದೋ ಒಂದು ಕಾರಣಕ್ಕೆ ಸ್ವಲ್ಪ ದಿನ ಬೆಳೆಯುತ್ತೆ, ನಂತರ ನಿಂತೋಗ್ಬಿಡುತ್ತೆ ಬೆಳವಣಿಗೆ. ಆ ರೀತಿ ಪ್ರೆಗ್ನೆನ್ಸೀಸ್ ಮಾತ್ರನೇ ಡಿಟೆಕ್ಟಬಲ್ ಬೈ ಐದರ್ ಸ್ಕ್ಯಾನಿಂಗ್ ನೋಡಿದ್ದೀವಿ, ಅದರಲ್ಲಿ ವಿ ಹ್ಯಾವ್ ಸೀನ್ ಜೆಸ್ಟೇಷನಲ್ ಸ್ಯಾಕ್ ನೋಡಿದ್ದೀವಿ, ಫೀಟಸ್ ನೋಡಿದ್ದೀವಿ, ಆದರೆ ಫೀಟಲ್ ಹಾರ್ಟ್ ಬಂದಿಲ್ಲ, ಆಕ್ಟಿವಿಟಿ ಬಂದಿರಲ್ಲ, ಜೀವನ ಬಂದಿಲ್ಲ. ಅದಕ್ಕೆ ಅಂಥ ಪ್ರೆಗ್ನೆನ್ಸೀಸು ಲಾಸ್ ಆಗುವಾಗಲೇ ಅದನ್ನು ರೆಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಕಾರಣ ಅಂತ ನೀವು ನೋಡಿದ್ರೆ ಒಂದು ಗರ್ಭಕೋಶದಲ್ಲೇ ಇರಬಹುದು ತೊಂದರೆಗಳು ಇರಬಹುದು, ಅನಾಟಾಮಿಕಲ್ ಪ್ರಾಬ್ಲಮ್ಸ್ ಇರಬಹುದು. ಗರ್ಭಕೋಶದಲ್ಲಿ ಏನಂತಂದರೆ ಹುಟ್ಟುವಾಗಲೇ ಗರ್ಭಕೋಶ ಎಲ್ರಿಗೂ ನೋಡಿದ್ರೆ 2 ಹಾಫಲ್ಲಿ ಬೆಳೆಯುತ್ತೆ. ಅಂಡ್ ಬೋತ್ ದಿ ಹಾಫ್ಸ್ ಫ್ಯೂಷನ್ ಆಗುತ್ತೆ. ಫ್ಯೂಷನ್ ಆಗಿ ಒಂದು ಟ್ರಯಾಂಗುಲರ್ ಶೇಪ್ಡ್ ಒಂದು ಬಾಡಿ ಆಗಿ ಫಾರ್ಮ್ ಆಗುತ್ತೆ. ಸೊ ಇವಾಗ ಡೆವಲಪ್ಮೆಂಟಲ್ಲಿ ಆ 2 ಫ್ಯೂಷನ್ ಆಗದೆ 2 ಸೆಪ್ರೇಟ್ ಹಾಫ್ ಆಗಿ ನಿಂತ್ಕೊಂಡ್ಬಿಟ್ರೆ ಡೈಡೆಲ್ಫಸ್ ಯೂಟ್ರಸ್ ಅಂತ ಹೇಳ್ತೀವಿ. ಅಥವಾ ಇನ್ನು ಕೆಲವರಿಗೆ ಏನಾಗುತ್ತೆ, ಗರ್ಭಕೋಶ ಒಳಗೆ ಅರ್ಧ ಕ್ಯಾನಲೈಸ್ ಅಂದರೆ 2 ಫ್ಯೂಸ್ ಆಗಿ ಲೋವರ್ ಪೋರ್ಷನ್ ಇಂದ ಆ ಕೆನಾಲು ಓಪನ್ ಹಾಕೊಂಡು ಮೇಲ್ವರೆಗೂ ಬರುತ್ತೆ. ಸೊ ಕೆಳಗಡೆ ಎಲ್ಲ ಓಪನ್ ಆಗಿಬಿಟ್ಟು ಕೆಳಗಡೆ ಒಂದು ಪೋರ್ಷನ್ ಆಗಿರುತ್ತೆ, ಬಟ್ ಮೇಲೆ 2 ಹಾಫಲ್ಲಿ ಇರುತ್ತೆ. ಬೈಕಾನ್ವೇಟ್ ಯೂಟ್ರಸ್ ಅಂತ ಹೇಳ್ತೀವಿ. ಸೊ ಡೈಡೆಲ್ಫಸ್ ಯೂಟ್ರಸ್, ಬೈಕಾನ್ವೇಟ್ ಯೂಟ್ರಸ್ ಅಥವಾ ಸೆಪ್ಟೇಟ್ ಯೂಟ್ರಸ್, ಇದೆಲ್ಲ ಕಂಜನಿಟಲ್ ಅಬ್ನಾರ್ಮಲಿಟೀಸ್ ಆಫ್ ದಿ ಯೂಟ್ರಸ್. ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್ ದ್ಯಾಟ್ ದಿ ಯೂಟ್ರಸ್ ವಿಲ್ ಹ್ಯಾವ್. ಅಕ್ವೈರ್ಡ್ ಪ್ರಾಬ್ಲಮ್ಸ್ ಕೂಡ ಯೂಟ್ರಸ್ ಅಲ್ಲಿ ಇರುತ್ತೆ. ಅದು ಯಾವ ರೀತಿ ಅಂತ ನೋಡಿದ್ರೆ ಕೆಲವರಿಗೆ ಗಡ್ಡೆಗಳು ಫಾರ್ಮ್ ಆಗುತ್ತೆ, ಕೇಳಿರ್ತೀರಲ್ಲ, ಫೈಬ್ರಾಯ್ಡ್ಸ್ ಅಂತ ಕಾಮನ್ ಆಗಿ ಇರುತ್ತೆ. ಈ ಗಡ್ಡೆಗಳು ಕೂಡ ತೊಂದರೆ ಕೊಡುತ್ತೆ, ಪದೇ ಪದೇಗೆ ಅಬಾರ್ಷನ್ಸ್ ಆಗಬಹುದು. ಸಬ್ಮ್ಯೂಕಸ್ ಫೈಬ್ರಾಯ್ಡ್ ಅಂತ ಗರ್ಭಕೋಶ ಒಳಗೆ ಗ್ರೋತ್, ಫೈಬ್ರಾಯ್ಡ್ ಅನ್ನೋದು ಮಸಲ್ ಲೇಯರ್ ಇರೋ ಒಂದು ಗ್ರೋತ್. ಗರ್ಭಕೋಶ ಒಳಗೆ ಅದು ಪ್ರೊಟ್ರೂಡ್ ಆದ್ರೆ, ಒಳಗಡೆ ಬಂದ್ರೆ ಅದು ಮಗು ಅಂಟ್ಕೊಳ್ಳೋಕೆ ಜಾಗ ಕೊಡಲ್ಲ, ಸೊ ತಡೆ ಹಾಕುತ್ತೆ, ಅಬಾರ್ಷನ್ಸ್ ಆಗಬಹುದು. ಮತ್ತೆ ಮೆಜಾರಿಟಿ ಆಫ್ ದ ಕೇಸಸ್ ಅಲ್ಲಿ ಯಾವ ಕಾರಣ ಅಂತ ನೀವು ನೋಡಿದ್ರೆ ಇಮ್ಯುನಲಾಜಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಭ್ರೂಣ ಗರ್ಭಕೋಶಕ್ಕೆ ಅಂಟ್ಕೋಬೇಕಾದ್ರೆ ಈ ಭ್ರೂಣ ಅನ್ನೋದು ಇಟ್ ಹ್ಯಾಸ್ ಜೀನ್ಸ್ ಆಫ್ ದಿ ಮದರ್ ಆ್ಯಂಡ್ ಫಾದರ್ ಅಲ್ವಾ. ಎಗ್ಗಿಂದಾನೋ ಕಾಂಟ್ರಿಬ್ಯೂಷನ್ಸ್ ಇದೆ, ಸ್ಪರ್ಮಿಂದಾನೋ ಕಾಂಟ್ರಿಬ್ಯೂಷನ್ಸ್ ಇದೆ. ಸ್ಪರ್ಮಿಂದ ಬರೋ ಪ್ರೋಟೀನ್ಸು ಆ ಕಾಂಟ್ರಿಬ್ಯೂಷನ್ ಬಿಕಮ್ಸ್ ಫಾರಿನ್ ಟು ದಿ ಮೆಟರ್ನಲ್ ಸಿಸ್ಟಮ್.
ಓಕೆ, ಸೊ ಬೇಸಿಕ್ ಆಗಿ ಅಂಟ್ಕೊಳ್ಳುವಾಗ ದರ್ ಇಸ್ ಅ ವೆರಿ ಬ್ಯೂಟಿಫುಲ್ ಡೈಲಾಗ್ ವಿಚ್ ಹ್ಯಾಪನ್ಸ್. ಈ ಭ್ರೂಣಕ್ಕೂ ಗರ್ಭಕೋಶಕ್ಕೂ ಆಕ್ಸೆಪ್ಟೆನ್ಸ್ ಇರಬೇಕು. ಆ ಆಕ್ಸೆಪ್ಟ್ ಮಾಡೋ ಸ್ಟೇಟಲ್ಲಿ ಸಪೋಸ್ ದೆರ್ ಆರ್ ಸಮ್ ಬ್ಲಾಕಿಂಗ್ ಆಂಟಿಬಾಡೀಸ್ ಅಂತ ಬರುತ್ತೆ. ಅದು ಎನಿಥಿಂಗ್ ವಿಚ್ ಕಮ್ಸ್ ಫಾರಿನ್ ಇನ್ ಟು ಅವರ್ ಬಾಡಿ, ವಿ ಹ್ಯಾವ್ ಅ ಟೆಂಡೆನ್ಸಿ ಟು ಥ್ರೋ ಇಟ್ ಔಟ್. ರಿಜೆಕ್ಟ್ ಮಾಡೋ ಒಂದು ಫೈಟಿಂಗ್ ಸಿಸ್ಟಮ್ ಇದೆ, ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ ಎಲ್ಲರ ಬಾಡಿಯಲ್ಲೂ. ಎನಿಥಿಂಗ್ ವಿಚ್ ಕಮ್ಸ್ ಫಾರಿನ್, ವೆದರ್ ಇಟ್ಸ್ ಅನ್ ಇನ್ಫೆಕ್ಷನ್, ಒಂದು ವೈರಸ್, ಒಂದು ಫಂಗಸ್ಸು, ಅದೇ ರೀತಿ ಫಾರಿನ್ ಪ್ರೋಟೀನ್ ಬಂದ್ರೇನೋ ಒಂದು ಜಗಳ ಮಾಡೋ ಒಂದು ಸ್ಥಿತಿ ಇದೆ. ಬಟ್ ಅದು ನಡೆದ್ರೆ ದೆನ್ ಅಬಾರ್ಷನ್ಸ್ ಆಗ್ತಾ ಇರುತ್ತೆ. ಬಟ್ ದರ್ ಆರ್ ಸರ್ಟನ್ antibody formations which will protect all this, which will prevent all this rejection factors. So anta level ali problem idre you will land into immunological rejection of the fetus. So embryo antkolala. ಇನ್ನು ಮತ್ತೆ ನೀವು ನೋಡಿದ್ರೆ ಜೆನೆಟಿಕ್ ಕಾರಣಗಳಿದೆ, ಜೀನ್ ಡಿಫೆಕ್ಟ್ಸ್, ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಇದೆ. ಪೇರೆಂಟ್ಸ್ ಅಲ್ಲಿ ಇರ್ಬೋದು, ಅಮ್ಮ ಇಲ್ಲಿರ್ಬೋದು, ಅಥವಾ ಅಪ್ಪ ಯಾರಾನೋ ಒಬ್ರಲ್ಲಿ ಇರ್ಬೋದು. ಅದಕ್ಕೆಲ್ಲ ಟ್ರೀಟ್ಮೆಂಟ್? ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಎಲ್ಲ ಪ್ರಾಬ್ಲಮ್ಸ್ಗೂ ಟ್ರೀಟ್ಮೆಂಟ್ ಇಲ್ಲ. ಒಂದು ಸರಿ ಆದರೆ ಮತ್ತೆ ಸರಿ ಟ್ರೈ ಮಾಡಿ ಅಂತ ಹೇಳ್ತೀವಿ. ಕೆಲವೊಂದು ಪ್ರಾಬ್ಲಮ್ಸು ರಿಪೀಟ್ ಆಗಲ್ಲ, ಕೆಲವೊಂದು ರಿಪೀಟ್ ಆಗ್ತಾ ಇರುತ್ತೆ. ಸೊ ರಿಪೀಟ್ ಆಗೋಂಗೆ ಒಂದು ಕ್ರೋಮೋಸೋಮಲ್ಲೋ ಅಥವಾ ಜೆನೆಟಿಕ್ ಪ್ರಾಬ್ಲಮ್ ಇದ್ದರೆ ದೆನ್ ದೆರ್ ಇಸ್ ನೋ ಆನ್ಸರ್. ಐದರ್ ಒನ್ ಆಫ್ ದ ಗ್ಯಾಮೀಟ್ಸ್ನೇ ಚೇಂಜ್ ಮಾಡ್ತೀವಿ, ಅಂದರೆ ಅಂಡಾಣು ಚೇಂಜ್ ಮಾಡ್ತೀವಿ. ಡೋನರ್ ಎಗ್ಗೆ ಹೋಗಿ ಸಪೋಸ್ ಅ ಪ್ರಾಬ್ಲಮ್ ಇಸ್ ಇನ್ ದಿ ಮದರ್, ದೆನ್ ವಿ ಸೇ ಡೋನರ್ ಮೊಟ್ಟೆ ತಗೊಳ್ಳಿ ಚೇಂಜ್ ಮಾಡಿ ನೋಡ್ತೀವಿ. ಅಥವಾ ಸ್ಪರ್ಮಲ್ ಪ್ರಾಬ್ಲಮ್ ಇದೆ, ಅದರಿಂದ ಈ ಥರ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತಂದರೆ ಸ್ಪರ್ಮ್ ಡೋನರ್ ತಗೊಳ್ಳಿ ಅಂತ ಒನ್ ಆಫ್ ದಿ ಗ್ಯಾಮೀಟ್ಸ್ನ ಚೇಂಜ್ ಮಾಡಬಹುದು. ಬಟ್ ಪದೇ ಪದೇ ಇಫ್ ಇಟ್ ಇಸ್ ಅ ರೆಕರೆಂಟ್ ಕ್ರೋಮೋಸೋಮಲ್ ಪ್ರಾಬ್ಲಮ್, ದೇರ್ ಇಸ್ ನೋ ಆ್ಯಕ್ಚುಲ್ ಆನ್ಸರ್. ಯು ಕಾನ್ ಗೋ ಇನ್ ಆ್ಯಂಡ್ ಚೇಂಜ್ ದ ಜೀನ್ಸ್ ಆರ್ ದಿ ಕ್ರೋಮೋಸೋಮ್ಸ್. ಸೊ ಕ್ರೋಮೋಸೋಮಲ್ ಅದು ಬಿಟ್ಟು ಮಿಕ್ಕಿದ ಕಾರಣ ಏನಂತ ನೋಡಿದ್ರೆ ಇನ್ಫೆಕ್ಷನ್ಸು. ಬಟ್ ಇನ್ಫೆಕ್ಷನ್ಸ್ ಇಸ್ ಅ ವೆರಿ ಸ್ಮಾಲ್ ಕಾಂಟ್ರಿಬ್ಯೂಷನ್. ಬ್ಯಾಕ್ಟೀರಿಯಲ್ ಇರಬಹುದು, ವೈರಲ್ ಇರಬಹುದು, ಫಂಗಲ್ ಇರಬಹುದು. ಎಷ್ಟು ಪರ್ಸೆಂಟ್ ಮಹಿಳೆಯರಲ್ಲಿ ಈ ರೀತಿ ಪ್ರಾಬ್ಲಮ್ಸ್ ಕಾಣುತ್ತೆ ಅಂತ ಹೇಳ್ತೀರಾ ನೀವು? ಅಬೌಟ್ ರೆಕರೆಂಟ್ ಮಿಸ್ಕ್ಯಾರೇಜ್ ಅಂತ ನೀವು ನೋಡಿದ್ರೆ 2 ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಒಂದು 5% ಕಾಣುತ್ತೆ ಅಷ್ಟು. ಓಕೆ. 3 ಕಾನ್ಸಿಕ್ಯೂಟಿವ್ ಮಿಸ್ಕ್ಯಾರೇಜಸ್ ಆಗೋ ಚಾನ್ಸಸ್ ಓನ್ಲಿ 1%. 1 in 300 ಪೇಷಂಟ್ಸ್ ಓನ್ಲಿ ಗೋ ಥ್ರೂ ದಿಸ್ ಕೈಂಡ್ ಆಫ್ ಅ ಪ್ರಾಬ್ಲಮ್. ವೆರಾಸ್ ಒಂದು ರ್ಯಾಂಡಮ್ ಅಬಾರ್ಷನ್, ಇವಾಗ ನೋಡಿದ್ರೆ ನಂಗೆ ಅಬಾರ್ಷನ್ ಆಯ್ತು, ಒಂದ್ ಸರಿ ಆಗಿದೆ ಅಂತ ಪೇಷಂಟ್ಸ್ ಇಸ್ ಅ ವೆರಿ ಲಾರ್ಜ್ ಕ್ಯಾಟಗರಿ. ಆಲ್ಮೋಸ್ಟ್ 60% ಪೀಪಲ್ ಹ್ಯಾವ್ ದಟ್ ಕೈಂಡ್ ಆಫ್ ಅ ಪ್ರಾಬ್ಲಮ್. ಬಟ್ ಯು ಡೋಂಟ್ ನೀಡ್ ಟು ವರಿ. ಆ ಥರ ಒಂದೇ ಒಂದು ಅಬಾರ್ಷನ್ ಆದ್ರೆ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಬಟ್ ಅದೇ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಸೊ ಅಬಾರ್ಷನ್ ಅಂದ್ರೇನು ಅಥವಾ ರೆಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂದ್ರೇನು ಅನ್ನೋದೇ ಡಿಫ್ರೆನ್ಸ್. ಎರಡಕ್ಕೂ ಖಂಡಿತ ವ್ಯತ್ಯಾಸ ಇದೆ. ಒನ್ ಅಬಾರ್ಷನ್ ರ್ಯಾಂಡಮ್ ಆಗಿ ಒಂದು ಕ್ರೋಮೋಸೋಮಲ್ ಪ್ರಾಬ್ಲಮ್ ಇರಬಹುದು. ಓಕೆ, ಬಿಕಾಸ್ ಏನು ಗೊತ್ತಾ, ಒಂದು 2 ಸೆಲ್ ಜಾಯಿನ್ ಆಗಿ ಒಂದು ಭ್ರೂಣ ಫಾರ್ಮ್ ಆದಮೇಲೆ ಅದು 4 ಸೆಲ್ಲು, 8 ಸೆಲ್ಲು, 16 ಸೆಲ್ಲು ಡಿವಿಷನ್ ಆಗ್ತಾ ಇರುತ್ತೆ. ಕ್ರೋಮೋಸೋಮಲ್ ಮೆಟೀರಿಯಲ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಸೊ ಇಂಥ ಒಂದು ಡಿವಿಷನ್ ಮಲ್ಟಿಪ್ಲಿಕೇಶನ್ ನಡೀತಿರ್ಬೇಕಾದ್ರೆ ದೇರ್ ಕ್ಯಾನ್ ಬಿ ಅನ್ ಮಿಸ್ ಮ್ಯಾಚ್ ಇನ್ ದಿ ಎಕ್ಸ್ಚೇಂಜ್ ಆಫ್ ಕ್ರೋಮೋಸೋಮಲ್ ಮೆಟೀರಿಯಲ್. ಸೊ ಒಂದು ರ್ಯಾಂಡಮ್ ಆಗಿ ಒಂದು ಅಬಾರ್ಷನ್ ಆಗೋ ಚಾನ್ಸಸ್ ಇದೆ. ಅದಕ್ಕೆಲ್ಲ ನಾವು ಹೋಗಿ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖಂಡಿತವಾಗಿ ಇನ್ನೊಂದು ಸಾರಿ ಟ್ರೈ ಮಾಡಬಹುದು. ನಾನು ಹೇಳಿರಂಗೆ ನೀವು ನೋಡಿದ್ರೆ ನಾನು ಕೊಟ್ಟಿರೋ ಸ್ಟ್ಯಾಟಿಸ್ಟಿಕ್ಸು 70% ಆಫ್ ದಿ ಭ್ರೂಣ ಅಂಟ್ಕೊಳ್ಳೋ ಸ್ಟೇಜ್ವರೆಗೂ ಹೋಗೋದಿಲ್ಲ, ಫಾರ್ಮ್ ಆಗಿ ಹೋಗುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಆಲ್ ದೀಸ್ ಕೈಂಡ್ ಆಫ್ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಈ ಥರ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸು ವಯಸ್ಸು ಆಗ್ತಾ ಹೆಚ್ಚು ನೋಡ್ತಿರ್ತೀವಿ. ಇವಾಗ ಒಂದು 35 ವರ್ಷ ಒಳಗೆ ಇರೋ ಒಂದು ಹೆಂಗಸರು ತೆಗೆದುಕೊಂಡ್ರೆ ಯು ಡೋಂಟ್ ನೀಡ್ ಟು ವರಿ. ಬಟ್ ನ್ಯಾಚುರಲಿ ಇಟ್ ಸೆಲ್ಫ್ ಈ ಮೊಟ್ಟೆಗಳು ವಯಸ್ಸಾಗ್ತಾ ಇರುತ್ತೆ, ಏಜ್ ಮೇಲೆ ಹೋಗ್ತಾ ಹೋಗ್ತಾ ಮೊಟ್ಟೆನೂ ಅಷ್ಟೇ ವಯಸ್ಸು. ಬಿಕಾಸ್ ಈ ಅಂಡಾಶಯದಲ್ಲಿರೋ ಮೊಟ್ಟೆಗಳು ಒಬ್ರೊಬ್ರು ಹೆಂಗಸರು ಹುಟ್ಟುವಾಗ ಅವ್ರ ಜೊತೆಲಿ ಹುಟ್ಟಿ ಅಲ್ಲಿ ಸ್ಟೋರಲ್ಲಿ ಇದೆ. ಓಕೆ, ನೀವು ಊಟ ಪದಾರ್ಥ ತೆಗೆದುಕೊಂಡ್ರು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಒಳ್ಳೆ ಕಂಡೀಷನ್ಸ್ ಕೊಟ್ಟಿದ್ದೀನಿ ನಾನು, ಸ್ಟೋರಲ್ಲಿ ಇದೆ ಅಂತ ಹೇಳಿದ್ರು 5ನೇ ದಿವಸ ಬಾಯಲ್ಲಿಡಕ್ಕಾಗ್ತಿಲ್ಲ. ಅದೇ ರೀತಿ ಆಸ್ ದಿ ಏಜ್ ಅಡ್ವಾನ್ಸಸ್ ದಿ ಮೊಟ್ಟೆ ಕ್ವಾಲಿಟಿ ಸ್ಟಾರ್ಟ್ಸ್ ಡಿಕ್ರೀಸಿಂಗ್. ಸೊ ಆ್ಯಂಡ್ ವಿ ಆರ್ ಡೀಲಿಂಗ್ ವಿತ್ ದ ಲಾಸ್ಟ್ ಫ್ಯೂ ಎಗ್ಸ್ ಆಲ್ಸೋ ಸ್ಟೋರಲ್ಲಿ ಇರೋದು, ಫಿಕ್ಸೆಡ್ ನಂಬರ್ ಆ ಎಗ್ಸ್. ಸೊ ನ್ಯಾಚುರಲಿ ವಾಟ್ ಹ್ಯಾಪನ್ಸ್, ದೋಸ್ ಎಗ್ಸ್ ಆರ್ ಬೀನ್ ಇನ್ ಸ್ಟೋರ್ ಫಾರ್ ಲಾಂಗ್, ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಇನ್ ದೋಸ್ ಎಗ್ಸ್ ಆರ್ ವೆರಿ ಹೈ. ಸೊ ಸಂಬಡಿ 35 ವರ್ಷ ದಾಟ್ಬಿಟ್ಟು ಪರ್ಟಿಕ್ಯುಲರ್ಲಿ 37 or 40 years, they all stand a very high risk of having chromosomal problems. ಓಕೆ,
ಸೊ ಈಗ 20 ಅಥವಾ 20 ಎಬೋ ಏನಿರ್ತಾರೆ ಗರ್ಲ್ಸ್ ಅವರಲ್ಲಿ ಮಾತ್ರ ಇರುತ್ತೆ ಈ ಒಂದು ರೆಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಹೇಳೋದಕ್ಕಾಗಲ್ಲ. ಎಬೋ 35 ಇದ್ದವ್ರಿಗೂ ಇರುತ್ತೆ ಅಂತ, ಸೊ ಅವ್ರಿಗೆ ಜಾಸ್ತಿ ಅಂತ. ಸೊ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ತೀರಾ? ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಅವರಲ್ಲಿ ಜಾಸ್ತಿ ಅಂತ. ರೆಕರೆಂಟ್ ಅಬಾರ್ಷನ್ ಯಾವ ಏಜ್ ಗ್ರೂಪ್ ಅಲ್ಲೂ ಬರಬಹುದು. ಎಸ್, ಇಟ್ ಕುಡ್ ಬಿ ಆಸ್ ಐ ಟೋಲ್ಡ್ ಯು ಜೆನೆಟಿಕ್ ಕಾರಣ, ಇಟ್ ಕುಡ್ ಬಿ ಇಮ್ಯುನಲಾಜಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳಿದೆ, ಇನ್ಫೆಕ್ಷನ್ಸ್ ಇರ್ಬೋದು, ಯೂಟ್ರೈನ್ ಅಬ್ನಾರ್ಮಲಿಟೀಸ್ ಒಬ್ಬರಿಗೆ ಇದ್ರೆ ಅವರಿಗೆ 20 ವಯಸ್ಸಲ್ಲಿ ಕೂಡ ಅಬಾರ್ಷನ್ಸ್ ಆಗ್ತಾ ಇರುತ್ತೆ ಅಲ್ವಾ. ಒಂದು ಡೆವಲಪ್ಮೆಂಟಲ್ ಅನಾಮಲಿ ಆಫ್ ಯೂಟ್ರಸ್ ಇದ್ರೆ ಬೇಗನೆ ಆಗಬಹುದು. ಅನದರ್ ಮೇಜರ್ ಫ್ಯಾಕ್ಟರ್ ಇದಕ್ಕೆ ಏನು ಗೊತ್ತಾ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಈ ಥರ ಪದೇ ಅಬಾರ್ಷನ್ಸ್ ಆಗ್ತಿರುತ್ತೆ. ಕಾಮನ್ ಸಿಚುವೇಶನ್ ಏನಂತಂದರೆ, ಯು ವುಡ್ ಹವ್ ಹರ್ಡ್ ಪಾಲಿಸಿಸ್ಟಿಕ್ ಓವರಿ ಅಂತ, ಯು ಮಸ್ಟ್ ಹವ್ ಹರ್ಡ್ ಸೋ ಮಚ್ ಅಬೌಟ್ ಇಟ್. ಅದು ಒಂಥರ ಹಾರ್ಮೋನ್ ಇಂಬ್ಯಾಲೆನ್ಸ್. ಅದರಲ್ಲಿ ಏನಾಗುತ್ತೆ ಅಂತಂದರೆ, ಮೈಯಲ್ಲಿ ಒಂದು ಜೆನೆಟಿಕ್ ಕಾರಣದಿಂದ ಗಂಡಸರ ಹಾರ್ಮೋನ್ಸ್ ಹೆಚ್ಚು ಉತ್ಪತ್ತಿ ಆಗ್ತಿರುತ್ತೆ. ಹಾಗಾಗಿ ಮೊಟ್ಟೆಗಳು ಬೆಳೆದು ಬಿಡುಗಡೆ ಆಗಕ್ಕಾಗಲ್ಲ. ಕೆಲವು ಸಮಯ ಬೆಳಿಬಹುದು, ಬಿಡುಗಡೆ ಆಗುತ್ತೆ, ಫರ್ಟಿಲೈಸ್ ಆಗುತ್ತೆ. ಆದರೆ ಅಂಟ್ಕೊಳ್ಳುವಾಗ ಗರ್ಭಕೋಶದಲ್ಲಿ ಆ ಎಕ್ಸೆಸಿವ್ ಮೇಲ್ ಹಾರ್ಮೋನ್ಸ್ ತಡೆ ಹಾಕುತ್ತೆ. ಆ ಲೆವೆಲಲ್ಲಿ ರಿಜೆಕ್ಷನ್ ಆಗ್ತಾ ಇರಬಹುದು. ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ ಮೈಯಲ್ಲಿ. ಸೊ ಅದರಿಂದ ಆ ಪ್ರೆಗ್ನೆನ್ಸಿ ಸ್ಟೆಬಿಲಿಟಿ ಇರಲ್ಲ, ಅಂಟ್ಕೊಂಡು ಮುಂದೆ ಬೆಳೆಯೋ ಒಂದು ಸ್ಟೆಬಿಲಿಟಿ ಬರೋದಿಲ್ಲ ಪ್ರೆಗ್ನೆನ್ಸಿ. ಸೊ 3-4 ಸತಿ ಈ ರೀತಿ ಏನು ಮಿಸ್ಕ್ಯಾರೇಜ್ ಆಯಿತು ಅಂತ ಅನ್ಕೊಳ್ಳೋದಾದ್ರೆ ಎಷ್ಟು ಸಲ ಆದರೆ ಅದು ಅಪಾಯದ ಸ್ಥಿತಿಗೆ ಹೋಗುತ್ತೆ ಅಂತ? ಆ ಥರ ಅಲ್ಲ. ಇವಾಗ ಒಂದು ಪ್ರೆಗ್ನೆನ್ಸಿ, 2 ಪ್ರೆಗ್ನೆನ್ಸಿ ಅಬಾರ್ಟ್ ಆಯಿತು ಅಂತ ಇಟ್ಕೊಳ್ಳಿ, ಮತ್ತೆ 3ನೇ ಪ್ರೆಗ್ನೆನ್ಸಿನೋ ಅಬಾರ್ಟ್ ಆಗೋ ಚಾನ್ಸಸ್ 25% ಇರುತ್ತೆ. 25% ಅಷ್ಟೇ. 3 ಪ್ರೆಗ್ನೆನ್ಸಿ ಅಬಾರ್ಟ್ ಆಯ್ತು ಅಂತಂದ್ರೆ 30% ಆಗ್ಬಿಡುತ್ತೆ ಅಬಾರ್ಷನ್ ಚಾನ್ಸಸ್. 4 ಪ್ರೆಗ್ನೆನ್ಸಿ ಅಬಾರ್ಟ್ ಆಯ್ತು ಅಂತಂದ್ರೆ 45 to 50% ಚಾನ್ಸ್ ಇರುತ್ತೆ ಮತ್ತೆ ಅಬಾರ್ಷನ್. ಅಂದ್ರೆ 40-50% ಅಬಾರ್ಷನ್ ಆಗೋ ಚಾನ್ಸಸ್ ಸ್ಟಿಲ್. ಸೊ 40-50% ಈಕ್ವಲಿ ದೇ ಹ್ಯಾವ್ ಅ ಚಾನ್ಸ್ ಆಫ್ ಹ್ಯಾವಿಂಗ್ ಅ ಎಷ್ಟು ಹೇಗೆ ಅಂತ ಹೇಳಿದ್ರೆ, ಒಂದು 2-3 ಟೈಮ್ಸ್ ಆಯ್ತು ಅಂತ ಹೇಳಿದ್ರೆ ಮಕ್ಕಳಾಗಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಆ ಥರ ಭಯ ಇಲ್ಲ. ಇದು ಏನ್ ಮಾಡಬೇಕು ಅಂತಂದ್ರೆ, ಈ ತರ ಪ್ರೆಗ್ನೆನ್ಸೀಸ್ ಬೇಗ ಹೋಗ್ತಾ ಇದೆ ಅಂತನವರು ದೇ ಹ್ಯಾವ್ ಟು ರೀಚ್ ಅ ಕ್ಲಿನಿಕ್ ಆಸ್ ಫಾಸ್ಟ್ ಆಸ್ ಪಾಸಿಬಲ್. ಆ್ಯಂಡ್ ಒಂದು ಪ್ರೆಗ್ನೆನ್ಸಿ ಅಬಾರ್ಷನ್ ಆಗಿರೋರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಡೆಫಿನೆಟ್ಲಿ ದೇ ಕ್ಯಾನ್ ಟ್ರೈ ದ ಸೆಕೆಂಡ್ ಟೈಮ್, ರೈಟ್? ಬಟ್ ಟೂ ಅಬಾರ್ಷನ್ಸ್, ಪರ್ಟಿಕ್ಯುಲರ್ಲಿ ಅನ್ ಎಲ್ಡರ್ಲಿ ವುಮೆನ್, 35 ವಯಸ್ಸು ದಾಟಿರೋರು ಒಂದು 2 ಅಬಾರ್ಷನಲ್ಲೇ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಟ್ರೀಟ್ಮೆಂಟ್ ಇದೆ. ಅಂದ್ರೆ ಈ ಟ್ರೀಟ್ಮೆಂಟ್ ಇನ್ನೊಂದು ಏನಂತಂದ್ರೆ, ಟ್ರೀಟ್ಮೆಂಟ್ ಅಂತ 2 ಥರ ಇದೆ. ಒಂದು ಪ್ರೆಗ್ನೆನ್ಸಿ ಟ್ರೈ ಮಾಡಕ್ ಮುಂಚೆನೆ ಕೊಡೋ ಟ್ರೀಟ್ಮೆಂಟ್, ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಅಂಡ್ ಇನ್ನೊಂದು ಪ್ರೆಗ್ನೆನ್ಸಿ ಆದ್ಮೇಲೆ ಇವರನ್ನೆಲ್ಲ ಹೇಗೆ ನಾವು ನೋಡ್ಕೊಳ್ತೀವಿ. 2 ಇದೆ. particularly called as counseling and care. What you give them. See, preconceptional is very important. See, ಒಂದೊಂದು ಅಬಾರ್ಷನ್ ಇಸ್ ಅ ಮೆಂಟಲ್ ಟ್ರಾಮಾ ಟು ದ ಪೇಷಂಟ್. ಎಷ್ಟು ಟ್ರಾಮಾ, ಅದು ಸೈಕಲಾಜಿಕಲ್ ಬರ್ಡನ್ ಆಗ್ಬಿಡುತ್ತೆ, ಅಷ್ಟು ಒಂದು ಒತ್ತಡ ಆಗ್ಬಿಡುತ್ತೆ ಅವರಿಗೆ. ಆ್ಯಂಡ್ ಇನ್ನೊಂದು ಸಾರಿ ಪ್ರೆಗ್ನೆನ್ಸಿ ಟ್ರೈ ಮಾಡೋಕ್ಕೆ ಕೂಡ ಅವರು ಒಂದು ಮೆಂಟಲ್ ಸ್ಟೇಟಲ್ಲಿ ಇಲ್ಲ, ಭಯ ಬಂದ್ಬಿಡುತ್ತೆ. ಟ್ರೈ ಮಾಡಬೇಕಾ, ಮತ್ತೆ ಇದೇ ಥರ ಆದರೆ ಏನು, ಯಾರಲ್ಲಿ ತಪ್ಪು, ನನ್ನಲ್ಲಿ ತಪ್ಪ, ಅವರಲ್ಲಿ ತಪ್ಪ, ಗಿಲ್ಟ್ ಫೀಲಿಂಗು, ಎಲ್ಲ ಥರ ಸೊಸೈಟಿಲಂತೂ ಬೇರೆ ಥರದೇ ಥಿಂಕಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಎಲ್ಲ ಥರ ಫಿಯರ್ಸ್ ಬಂದ್ಬಿಡುತ್ತೆ. ಇನ್ನೊಂದು ಸರಿನೂ ಇದೇ ಥರ ಆದರೆ ಹೇಗೆ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ? ಗರ್ಭಕೋಶ ವೀಕ್ ಆಗಿಬಿಟ್ರೆ ಮತ್ತೆ ಮಗುನೇ ಇಲ್ಲಲ್ವಾ, ಏನೇನೋ ಭಯ. ಕಾಟ್ ಅಪ್ ಇನ್ ಸೋ ಮಚ್. ಪರಿಹಾರದ ಬಗ್ಗೆ ಮತ್ತೆ ಮಾತಾಡೋಣ. ಸೊ ವೀಕ್ಷಕರು ಈಗಾಗಲೇ ತಿಳ್ಕೊಳ್ತಾ ಇದ್ದೀರಾ, ಏನು ರೆಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಏನಿದೆ ಅದಕ್ಕೆ ಕಾರಣಗಳಿರ್ಬೋದು, ಪರಿಹಾರಗಳಿರ್ಬೋದು, ಪರಿಣಾಮಗಳಿರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ 1-2 ಸತಿ ಏನು ಅಬಾರ್ಟ್ ಆಯಿತು ಅಂದ ತಕ್ಷಣ ನಾವು ಮಾನಸಿಕ ಖಿನ್ನತೆಗೆ ಒಳಗಾಗುವಂತಹ ಹೆಣ್ಮಕ್ಳೇ ಜಾಸ್ತಿ. ಆದರೆ ಡಾಕ್ಟರ್ ಹೇಳ್ತಾ ಇದ್ದಾರೆ ಆ ರೀತಿಯ ಯಾವುದೇ ಒಂದು ಖಿನ್ನತೆಗೆ ಒಳಗಾಗುವ ಅಗತ್ಯ ಇಲ್ಲ ಅಂತ. ಇವತ್ತು ಪುಟ್ಟ ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ.